ಆಗಿದೆ. ಪತ್ನಿಯ ಅಕ್ರಮ ಸಂಬಂಧದ ಬಗ್ಗೆ ರಾತ್ರಿಯಲ್ಲಿ ಜಗಳ ನಡೆದಿದ್ದು ಬೆಳಗಾಗುವಷ್ಟರಲ್ಲಿ ಪತಿ ಶವವಾಗಿ ಪತ್ತೆಯಾಗಿರುವ ಘಟನೆ ಗೌರಿಬಿದನೂರು ತಾಲೂಕಿನ ರಾಮಚಂದ್ರಾಪುರದಲ್ಲಿ ನಡೆದಿದೆ. ರಾಮಚಂದ್ರಾಪುರ ಗ್ರಾಮದ ನಾಗರಾಜು ಅಲಿಯಾಸ್ ಮೂಗಪ್ಪ ಎಂಬುವವರು ಮೃತ ವ್ಯಕ್ತಿಯಾಗಿದ್ದು, ನಾಗರಾಜು ಸಾವಿಗೆ ಕಾರಣಗಳು ಇನ್ನಷ್ಟೇ ತಿಳಿಯಬೇಕಿದೆ. ಮೃತ ನಾಗರಾಜು ಪತ್ನಿ ಸುಶೀಲಮ್ಮ ಗಂಗಾಧರ ಎಂಬ ವ್ಯಕ್ತಿ ಜೊತೆ ಅಕ್ರಮ ಸಂಬಂಧ ಕುರಿತು ದಾಂಪತ್ಯ ಜೀವನದಲ್ಲಿ ಕಲಹ ಉಂಟಾಗಿದೆ ಎನ್ನಲಾಗಿದೆ. ಪತ್ನಿಯ ಅಕ್ರಮ ಸಂಬಂಧ ಕುರಿತು ಆಕ್ರೋಶಗೊಂಡ ಮೃತ ನಾಗರಾಜು ಗಂಗಾಧರಪ್ಪ ಮೇಲೆ ಜಗಳಕ್ಕೆ ಹೋಗಿದ್ದಾನೆ. ಜಗಳಕ್ಕೆ ಬಂದ ನಾಗರಾಜು ಮೇಲೆ ಗಂಗಾಧರಪ್ಪ ಸೇರಿದಂತೆ ಅವರ ಮನೆಯವರು ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಬೆಳಿಗ್ಗೆ ಅನುಮಾನಾಸ್ಪದವಾಗಿ ರೈಲಿಗೆ ಸಿಕ್ಕಿರುವ ರೂಪದಲ್ಲಿ ನಾಗರಾಜು ಮೃತದೇಹ ಪತ್ತೆಯಾಗಿದೆ. ಈ ಸಾವಿನ ಕುರಿತು ಗ್ರಾಮಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪಿಎಸ್ಐ ರಮೇಶ್ ಕುಗ್ಗಿ ನೇತೃತ್ವದಲ್ಲಿ ಪೊಲೀಸರ ತನಿಖೆ ನಡೆಯುತ್ತಿದೆ. ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಬರಬೇಕಿದೆ. ಗುರುವಾರ ನೈಟು ಗಲಾಟೆ ಆಗಿದೆ. ಚೆನ್ನಾಗಿ ಬಡ್ದಿದ್ದಾರೆ ಅವನ್ನ, ಸೌಮ್ಯನೂ ನಾದ್ನಿ ಎಲ್ಲಾನು. ಅವನು ಹೊಡೆದಿರೋದಕ್ಕೆ ಟ್ರೈನ್ ಕೆಳಗೆ ಹೋಗಿ ಅವರೇ ಹಾಕಿದ್ರು ಏನೋ ಗೊತ್ತಿಲ್ಲ ಸರ್. ಅವ್ರ ಹೆಂಡತಿ ಬಂದವಳೆ ಮನೆಗಂತ ಹೋಗವನೆ. ಹೋದ್ರೆ ಅವ್ರೇನು ಮನೆಗೆ ಕರ್ಕೊಂಡ್ರೆ ಇಲ್ವೋ ಗೊತ್ತಿಲ್ಲ. ಕಾನ್ಸ್ಟೇಬಲ್ ಬಂದ, ಸರಿ ನಮ್ಮ ಬೆಳಗ್ಗೆ ಮಾತಾಡೋಣ, ಹೋಗಿ ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳ್ದ. ಹೊಡೆದಿದ್ದಾರೆ. ಹೊಡೆದ್ಬಿಟ್ಟು ಅಷ್ಟೊತ್ತಿಗೆ ನಮ್ಮೂರ ಫೋನ್ ಮಾಡಿ ಪೀಸವ್ರು ಬಂದವರು. ಬಂದ್ಬಿಟ್ಟು ಪಾಪ ಬಟ್ಟೆ ಇಟ್ಕೊಂಡು ಹೊರಟಾಗ ರೆಡಿ ಆಗವನು. ಅವನು ಅವಾಗ ಬೇಡಪ್ಪ ಇಲ್ಲೇ ಇರು, ಬೆಳಗ್ಗೆ ಬಂದು ಸ್ಟೇಟ್ಮೆಂಟ್ ತಗೊಂತೀವಿ ಅಂತ ಹೇಳ್ಬಿಟ್ಟು ಮನೆಗೆ ಕಳಿಸ್ಬಿಟ್ಟು ಬಂದ್ಬಿಟ್ಟವ್ರೆ. 11 ಗಂಟೆ ಅವ್ರು ತಿರ್ಗಿ ಅವ್ನು ಸುಶೀಲಮ್ಮ ತಮ್ಮ ಅವಾಗ ಹೊರಟೋದಂತೆ. ತಿರುಗಿ ಬಂದ ನನ್ನ ಮಗ, ಅವನು ಪತ್ತೆ ಇಲ್ಲ. ಅವಾಗ ನಾಗರಾಜು ನನ್ನ ಮಕ್ಕಳೇ ಸಾಕಿದ್ರು ಇಲ್ಲ ಅವನೇ ಹೋಗಿ ಬಿದ್ದನೋ ನಮ್ಗೆ ಗೊತ್ತಿಲ್ಲ ಸರ್. ನಮ್ಗೆ ಬೆಳಿಗ್ಗೆ ಗೊತ್ತಾಗಿದ್ದು ಹಿಂಗೆ ಮೂಗಪ್ಪ ಸತ್ತೋಗವನೆ, ಎಲ್ಲ ಪೀಸ್ ಆಗಿ ಹೇಳ್ಬೇಕು ಕೆಳಗೆ ಅಂತೇಳ್ಬಿಟ್ಟು ಇದು ಮಾಡಿ ಗ್ರಾಮಸ್ಥರಿಂದ ಅವಾಗ ನೆನ್ನೆ ಎಲ್ಲ ಬಂದ್ಬಿಟ್ಟು ನಾವು ಬಂದಿದ್ದು ಸರ್. ಗಂಗಾಧರ ಮತ್ತು ಅವ್ರ ವೈಫ್ ಸಂಧ್ಯಾ ಅವರು ಸುಮಾರು ವರ್ಷದಿಂದ ನಮ್ಮೂರಲ್ಲಿ ವಾಸವಾಗಿದ್ದಾರೆ. ಅವರಿಂದ ನಮ್ಮ ಚಿಕ್ಕಪ್ಪ ಅಂದರೆ ಮೂಗಪ್ಪ ಹೆಸರು ನಾಗರಾಜ್ ಅವರು ಗುರುವಾರ ಸಂಜೆ ನಮ್ಮ ಮನೇಲೇ ಇದ್ರು. ಅವರು ಸುಮಾರು ಗಂಡ ಹೆಂಡತಿ ಜಗಳದಿಂದ ಎಲ್ಲೋ ಹೋಗಿದ್ರೆ ನಮ್ಮ ಮನೆ ಹತ್ರಗೆ ಬಂದು ನಾವು ಅವ್ರ ರಿಲೇಷನ್ ಅಂತೇಳಿ ನಮ್ಮ ಮನೆಗೆ ಬಂದಿದ್ದಾರೆ. ಗುರುವಾರ ಸಾಯಂಕಾಲ ಅವ್ರ ಹೆಂಡತಿ ಬಂದಿದ್ರೆ ಮನೆ ಹತ್ರ ಹೋಗಿದ್ರೆ ಸಂಧ್ಯಾ ಮತ್ತೆ ಗಂಗಾಧರ, ನಾಗರಾಜು, ಸುಷ್ಮಾ ಇಷ್ಟು ಜನ ಮೂಗಪ್ಪನ ಹೊಡೆದಿದ್ದಾರೆ. ಆದ್ರೆ ಹೆಂಡತಿ ಮಾತ್ರ ಎಪ್ಪನ್ ಇದು ನನ್ನ ಗಂಡ ನೋಡಿಬೇಡ್ರಿ ಅಂತ ಏನು ಕೇಳಿಲ್ಲ. ಮತ್ತೆ ಪೊಲೀಸ್ PC ಅವ್ರು ಬಂದಿದ್ದಾರೆ. ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಇವರಿಬ್ರು ಅವ್ರ ಮನೆ ಹತ್ರ ಕರ್ಕೊಂಡೋಗಿದ್ದಾರೆ. ಹೊಡಿಬೇಡ್ರಿ, ಯಾಕೆ ಅವ್ರ ಮಾತು ಬರಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ರೆ PC ಬಂದು ಇಲ್ಲಿರೋದು ಬೇಡಮ್ಮ ಅವ್ರ ಮನೆಗೆ ಕಳ್ಸೋಣ ಅಂತ ಕರ್ಕೊಂಡೋದ್ರು. ಅವ್ರ ಮನೆ ಹತ್ರ ಬಿಟ್ಟಿದ್ದಾರೆ. ಮತ್ತೆ ಅವ್ರು ಏನಾಯ್ತು ನಮಗೆ ಗೊತ್ತಿಲ್ಲ. ಗಂಗಾಧರನೋ ಹೊಡೆದು ಸಾಯ್ತಿದ್ದಾನೋ ಇಲ್ಲಾಂದ್ರೆ ಅವ್ರ ರಿಲೇಷನ್ ಯಾರ್ಯಾರು ಇದ್ದಾರೋ ನಮ್ಗೆ ಗೊತ್ತಿಲ್ಲ ಸರ್. ಅವರು ಹೊಡೆದು ಸಾಯಿಸಿದ್ರೆ ಇಲ್ಲಾಂದ್ರೆ ಅವರೇ ಹೋಗಿ ಟ್ರೈನ್ ಕೆಳಗಡೆ ಬಿದ್ದಿದ್ರೆ ನಮಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಾಗಿರೋದಾಗ ಬೆಳಗ್ಗೆ 8 ಗಂಟೆಗೆ ಈ ತರ ಸತ್ತೋಗ್ಯವ್ರೆ ಅಂತೇಳಿ ನಮ್ಗೆ ಯಾರು ಹೇಳಿರೋದು. ಹೋಗಿ ನೋಡಿದ್ರೆ ಅವ್ರು ನಮ್ಮ ಚಿಕ್ಕಪ್ಪನೇ ಸರ್ ಸತ್ತೋಗಿರೋ. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.